ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 59ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆಶಿಕ್ ಕಣ್ತೆರ್ದ. ತಾನು ಅನ್ವಿತಾಳ ಮಡ್ಲಲ್ಲಿ ತಲೆ ಇಟ್ಟು ಮಲಗಿದ್ದನ್ನ ಅವನು ಕಂಡುಕೊಂಡ. ಅಷ್ಟೊತ್ತಿಗೆ ಮೆಡಿಸಿನ್ ಕೆಲಸ ಮಾಡಿತು. ಅವನ ಆರೋಗ್ಯ ಸಂಪೂರ್ಣ ಸುಧಾರಿಸಿತ್ತು. ಆದ್ರೆ ಆ ಹನಿ ಎಲ್ಲಿಂದ ಬಂತು ಅಂತ ನೋಡೋಕೆ ಅವನು ಎದ್ಕೊಳ್ತ. ಲ್ಯಾಂಪ್ನ ಮಂದ ಬೆಳಕಿನಲ್ಲಿ ನಿದ್ರೆ ಮತ್ತು ಆಯಾಸದಲ್ಲಿ ಮುಳುಗಿದ್ದ ಅನ್ವಿತಾಳ ಮುಖ ಕಾಣಿಸ್ತು. ಅಷ್ಟು ಆಳವಾದ ನಿದ್ರೆಯಲ್ಲೂ ಅವಳ ಕಣ್ಣುಗಳ ಮೂಲೆಗಳಿಂದ ಕಣ್ಣೀರ್ ಹರಿತಾ ಇತ್ತು. ಅವಳ ಹಿಂದಿನ ನೋವು ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಅದು ನಿದ್ರೆಯಲ್ಲೂ ಅವಳಿಗಷ್ಟೇ ನೋವನ್ನ ಉಂಟು ಮಾಡ್ತಾ ಇತ್ತು. ಅನ್ವಿತಾಳ ಸ್ಥಿತಿ ನೋಡಿ ಆಶಿಕ್ಗೆ ತಾನು ಇನ್ನೂ ಅವಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಅರಿವಾಯಿತು. ಅವಳ ನೋವು ತುಂಬಾ ಆಳವಾಗಿ ಬೇರೂರಿತ್ತು. ಅವಳ ಸ್ಥಿತಿ ನೋಡಿ ಅವನ ಹೃದಯ ಕರಗ್ತು. ತಾನು ಹಿಂತಿರುಗಿ ಬರೋಕೆ ಇಷ್ಟು ತಡ ಮಾಡಿದ್ದಕ್ಕಾಗಿ ತೀವ್ರವಾಗಿ ವಿಷಾದಿಸ್ದ. ಆಶಿಕ್ ಅನ್ವಿತಾಳ ಕಣ್ಣೀರನ್ನ ತನ್ನ ತನ್ನ ಬೆರಳುಗಳಿಂದ ಒರೆಸೋಕೆ ಅವಳ ಹತ್ರ ಹೋದ. ಆದ್ರೆ ಇದ್ದಕ್ಕಿದ್ದಂತೆ ನಿದ್ರಿಸುತ್ತಿದ್ದ ಅನ್ವಿತಾಳ ಮುಖದಲ್ಲಿ ಭಯದ ನೆರಳಾವರಿಸಿದು. ದುಸ್ವಪ್ನದಿಂದ ಹೆದರಿದವಳಂತೆ ಅವಳ ಮುಖ ಕೆಂಪಾಯಿತು. ಹವಾನಿಯಂತ್ರಕ ಕೊಠಡಿಯಲ್ಲೂ ಅವಳ ಹಣೆಯ ಮೇಲೆ ಬೆವರಿನ ಹನಿಗಳು ಕಾಣಿಸ್ಕೊಂಡ್ವು. ಆಳವಾದ ನಿದ್ರೆಯಲ್ಲೇ ಅನ್ವಿತಾ ಯಾರನ್ನೋ ದೂರ ತಳ್ಳೋಕೆ ಪ್ರಯತ್ನಿಸ್ತಿದ್ಲು. ನಂತರ ತನ್ನೆಲ್ಲಾ ಶಕ್ತಿಯಿಂದ ಕೈಗಳನ್ನ ಬೀಸಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಡುಗುವ ಧ್ವನಿಯಲ್ಲಿ ಕಿರ್ಚಿದ್ಲು. ವಿರಾಜ್, ವಿರಾಜ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ವಿರಾಜ್. ಅನ್ವಿತಾಳ ಮುಖದಲ್ಲಿದ್ದ ಆ ಭಯ ಆಶಿಕ್ಗೆ ಆ ದಿನದ ಎರಡನೇ ದೊಡ್ಡ ಆಘಾತವಾಗಿತ್ತು. ಇಷ್ಟು ದಿನಗಳಿಂದ ಅವಳು ತನ್ನ ಹೃದಯದಲ್ಲಿ ಎಷ್ಟು ಗಾಯಗಳನ್ನ ಅಡಗಿಸ್ಕೊಂಡಿದ್ಲು ಅಂತ ನೆನೆದು ಆಶಿಕ್ ನಡುಗ್ ಹೋದ. ಕೈಕಾಲುಗಳನ್ನ ಅಲ್ಗಾಡಿಸ್ತಾ ಗಾಬರಿಯಾಗಿದ್ದ ಅನ್ವಿತಾಳನ್ನ ಆಶಿಕ್ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದು ಸಮಾಧಾನ ಪಡಿಸೋಕೆ ಶುರು ಮಾಡ್ದ. ಅವನ ತೆರೆದ ತೋಳುಗಳಲ್ಲಿ ಅನ್ವಿತಾಗೆ ಒಂದು ಸಾಂತ್ವನ ಸಿಕ್ಕಂತಾಯ್ತು. ಅವಳ ಕೈಗಳು ತಾನಾಗಿಯೇ ಆಶಿಕ್ ಸುತ್ತಲೂ ಬಿಗಿಯಾದವು. ಅವಳ ಹೃದಯದಲ್ಲಿದ್ದ ಭಯವು ಆಶಿಕ್ನ ಎದೆ ಬಡತದಲ್ಲಿ ಕರಗೋಕೆ ಪ್ರಾರಂಭಿಸ್ತು. ಅಷ್ಟು ಹತ್ತಿರದ ಸಾಮೀಪ್ಯದಲ್ಲಿ, ಪ್ರೀತಿಯ ಆಳವಾದ ಉಷ್ಣತೆಯಲ್ಲಿ ಅವರಿಬ್ಬರ ಹೃದಯಗಳು ಒಂದಾದ್ವು. ಆದ್ರೆ ಮರುಕ್ಷಣವೇ ಅನ್ವಿತಾ ಆಶಿಕ್ ಎದೆಯಿಂದ ತಲೆ ಎತ್ತಿದ್ಲು. ಇಡೀ ಪ್ರಪಂಚದ ನೋವನ್ನ ತನ್ನ ಕಣ್ಗಳಲ್ಲಿ ತುಂಬಿಕೊಂಡು ಉಸಿರುಗಟ್ಟ ಧ್ವನಿಯಲ್ಲಿ ಹೇಳಿದ್ಲು, ನೀನ್ ಯಾಕೆ ವಾಪಸ್ ಬಂದೆ ಆಶಿಕ್? ನಾನು ನನ್ನ ಲೈಫ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೆ. ನಾನು ಸಂಪೂರ್ಣವಾಗಿ ಖಾಲಿಯಾಗಿದ್ದೀನಿ. ನಿನ್ಗಿಲ್ಲಿ ಏನೂ ಸಿಗಲ್ಲ. ಯಾಕೆ ನೀನು ನೋಯಿಸ್ಕೊಳ್ತಿದ್ಯಾ? ವಾಪಸ್ ಹೊರಟೋಗು. ನೀನು ಇದಕ್ಕಿಂತ ಉತ್ತಮವಾದ ಜೀವನಕ್ಕೆ ಅರ್ಹ. ಆಶಿಕ್ ಅನ್ವಿತಾಳನ್ನ ತೇವಗಂಡ ಕಣ್ಣುಗಳಿಂದ ನೋಡ್ತಾ ಹೇಳ್ದ, ನಾನೇನನ್ನು ಪಡೆಯೋಕಿಲ್ಲಿಗೆ ಬಂದಿಲ್ಲ ಅನ್ವಿತಾ. ನಿನ್ನಲ್ಲಿ ನನ್ನನ್ನ ಕಳೆದುಕೊಳ್ಳೋಕೆ ಬಂದಿದ್ದೀನಿ. ನಿನ್ನವನಾಗೋಕೆ ಬಂದಿದ್ದೀನಿ. ನೀನು ಒಬ್ಬಂಟಿಯಾಗಿ ಅನುಭವಿಸಿದ ಕಷ್ಟಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಗಾಢ ನಿದ್ರೆಯಲ್ಲೂ ನಿನ್ನನ್ನ ಅಳುವಂತೆ ಭಯ ಪಡುವಂತೆ ಮಾಡುವ ಆ ನೋವನ್ನ ನಾನು ಅರ್ತಿದ್ದೀನಿ. ಅನ್ವಿತಾ ಅಸಹಾಯಕಳಾಗಿ ತಲೆ ಆಡ್ಸಿದ್ಲು. ನಂತರ ಆಶಿಕ್ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಕೋಪದಿಂದ ಹೇಳಿದ್ಲು, ಆಶಿಕ್, ಇದು ಆಟ ಅಲ್ಲ, ಇದೊಂದು ಕನಸು. ಇದರ ಅತ್ಯಂತ ಕೇವಲ ಹತಾಶೆ ಮತ್ತು ನೋವು ಮಾತ್ರ. ನಾನು ನನ್ನ ಲೈಫ್ನಲ್ಲಿ ಮುಂದೆ ಸಾಗಿದ್ದೀನಿ. ನೀನು ಮುಂದೆ ಸಾಗ್ಬೇಕು. ನಾನು ನಿನ್ನನ್ನ ಪ್ರೀತಿಸ್ತಿದ್ದ ಆ ಹಳೆಯ ಅನ್ವಿತಾ ಅಲ್ಲ. ಈ ಅನ್ವಿತಾಗೆ ಬೇರೆಯದೇ ಅಸ್ತಿತ್ವ ಇದೆ, ಸಮಸ್ಯೆಗಳಿವೆ. ಈ ಅನ್ವಿತಾ ಪ್ರೀತಿಯ ಹೆಸರನ್ನೇ ದ್ವೇಷಿಸ್ತಾಳೆ. ನೋವನ್ನ ಮಾತ್ರ ತರುವ ಈ ಕಲ್ಲಿಗೆ ನಿನ್ ತಲೆಯನ್ನ ಯಾಕೆ ಬಡ್ಸ್ಕೊಳ್ತಿದ್ಯಾ? ಹೊರಟೋಗು. ನೀನ್ ಹೀಗೆ ನರಳೋದನ್ನ ನೋಡಿ ನಾನು ನನ್ನನ್ನೇ ದ್ವೇಷಿಸೋಕೆ ಶುರು ಮಾಡೋ ಮೊದ್ಲು ಇಲ್ಲಿಂದ ಹೊರಟೋಗು. ಇವತ್ತು ನಾನು ಸರಿಯಾದ ಸಮಯಕ್ಕೆ ನೋಡ್ದಿದ್ರೆ ನಿನ್ನ ಜೀವಕ್ಕೆ ಅಪಾಯ ಆಗ್ತಿತ್ತು, ಗೊತ್ತಾ ಆಶಿಕ್? ಅನ್ವಿತಾಳ ಮಾತ್ ಕೇಳಿ ಅವಳನ್ನ ಇನ್ನಷ್ಟು ಬಿಗಿಯಾಗಿ ಹಿಡಿದು ತನ್ನ ಹತ್ರಕ್ಕೆ ಹೇಳ್ಕೊಂಡ ಆಶಿಕ್ ಅವಳ ಮುಖದ ಹತ್ರ ಬಂದು ಮಂದಹಾಸದಿಂದ ಹೇಳ್ದ, ನಿನ್ನ ಸತ್ಯವನ್ನ ಹೇಳ್ತಿದೆ ಅನ್ವಿತಾ. ಒಂದೆಡೆ ಪ್ರೀತಿಯನ್ನ ದ್ವೇಷಿಸ್ತೀನಿ ಅಂತ್ಯ, ಇನ್ನೊಂದೆಡೆ ನನ್ನ ನೋವನ್ನ ಸಹಿಸ್ಲಾರ್ದೆ ಚಡಪಡಿಸ್ತೀಯ. ನೀನ್ ಹೇಳಿದ್ ನಿಜ. ನೀನ್ ಯಾರ ನೆರಳು ಅಲ್ಲ. ನೀನು ನಿನ್ನಲ್ಲೇ ಸಂಪೂರ್ಣ.
ನೀನು ಈ ಹೃದಯದ ಮೇಲೆ ಎಷ್ಟು ಪ್ರಭಾವ ಬೀರಿದ್ಯಾ ಅಂದ್ರೆ ನೀನ್ ಬಯಸಿದ್ರೂ ಅದರಿಂದ ಮುಕ್ತಿ ಸಾಧ್ಯ ಇಲ್ಲ. ನನ್ನನ್ನ ನಂಬು. ಆ ಕೊನೆಯ ಭೇಟಿಯ ನಂತರ ನಾನ್ ನಿನ್ನನ್ನ ನೆನ್ಪಿಸ್ಕೊಳ್ಳದ ಒಂದೇ ಒಂದು ಕ್ಷಣನೂ ಇಲ್ಲ. ಈ ಬಾರಿ ಬಂದಿರೋದು ನಿನ್ನನ್ನ ತುಂಬಾ ಹತ್ರದಿಂದ ಅರ್ಥ ಮಾಡ್ಕೊಳ್ಳೋಕೆ. ನಿನ್ನ ಅಸ್ತಿತ್ವಕ್ಕೆ ನಾನ್ ಕನ್ನಡಿ ಆಗ್ತೀನಿ. ಆ ಕನ್ನಡಿಯನ್ನ ಇಟ್ಕೊಳ್ಳೋದೋ ಅಥವಾ ಒಡೆದು ಹಾಕೋದೋ ಸಂಪೂರ್ಣವಾಗಿ ನಿನ್ನ ಆಯ್ಕೆ. ಆಶಿಕ್ನ ಬಿಸಿ ಉಸಿರು ಮುಖಕ್ಕೆ ತಾಕ್ತಿದ್ದಂತೆ ಅನ್ವಿತಾಳ ಕೋಪ ಕರಗತೊಡಗ್ತು. ಆದ್ರೂ ಬಿಟ್ಟು ಕೊಡದೆ, ನನ್ನನ್ನ ನಂಬು ಆಶಿಕ್. ನನ್ನನ್ನ ಪೂರ್ತಿಯಾಗಿ ತಿಳ್ಕೊಂಡ್ರೆ ಕನ್ನಡಿ ಆಗುವ ಈ ಕನಸು ಒಂದು ಕ್ಷಣದಲ್ಲಿ ಚೂರಾಗುತ್ತೆ. ನಿನ್ ನಿರ್ಧಾರಕ್ಕೆ ಕೊನೆಗೆ ವಿಷಾದವಷ್ಟೇ ಉಳಿಯುತ್ತೆ. ನಾನ್ ನಿನ್ ನೋವಿಗೆ ಕಾರಣ ಆಗೋಕೆ ಬಯಸಲ್ಲ ಅಂದ್ಲು. ಅವಳ ಮಾತಿಗೆ ಉತ್ತರಿಸುವ ಬದಲು ಆಶಿಕ್ ಅವಳ ಮುಚ್ಚಿದ ಕಣ್ಣುಗಳಿಗೆ ಮುತ್ತು ಕೊಟ್ಟ. ಅವಳ ಕೂದಲಿನ ಕ್ಲಿಪ್ ತೆಗೆದು ಮೂರುಳುಗಳನ್ನ ಸಡಿಲಗೊಳಿಸ್ದ. ಗಾಳಿಯು ಹಾದು ಹೋಗದಷ್ಟು ಹತ್ತಿರಕ್ಕೆ ಅವಳನ್ನ ಎಳ್ಕೊಂಡ. ಅನ್ವಿತಾ ಎಲ್ಲವನ್ನ ಮರೆತು ಕಣ್ಮುಚ್ಚಿದ್ಲು. ಏನೋ ಹೇಳಲು ಹೊರಟಿದ್ದ ಅವಳ ನಡುಗುವ ತುಟಿಗಳನ್ನ ಆಶಿಕ್ ತನ್ನ ತುಟಿಗಳಿಂದ ಬೆಸ್ದ. ಪ್ರೀತಿಯ ಆಳದಲ್ಲಿ ಮುಳುಗಿದ ಅನ್ವಿತಾ ಯಾವುದೇ ಹಿಂಜರಿಕೆ ಇಲ್ಲದೆ ಆ ಕ್ಷಣಕ್ಕೆ ಶರಣಾದ್ಲು. ಇಬ್ರು ಸಮಯವನ್ನ ಮರೆತು ಆ ಪ್ರೀತಿಯಲ್ಲಿ ಕಳೆದು ಹೋದ್ರು. ಸ್ವಲ್ಪ ಸಮಯದ ನಂತರ ಆಶಿಕ್ ತನ್ನ ಹಿಡಿತವನ್ನ ಸಡಿಲಗೊಳಿಸಿ ಅವಳ ಮಾತುಗಳಿಗೆ ಉತ್ತರಿಸ್ತಾ ಹೇಳ್ದ, ನಿನ್ನ ಅಸ್ತಿತ್ವದ ಕನ್ನಡಿಯಾಗುವ ಬೆಲೆ ಚೂರು ಚೂರಾಗುದೇ ಆಗಿದ್ರೆ ನಾನು 1000 ಬಾರಿ ಚೂರ್ ಚೂರಾಗೋಕೆ ಸಿದ್ಧ. ಆ ಮುಗ್ಧ ಮಗುವನ್ನ ನೋಡೋದ್ರಿಂದಾಗ್ಲಿ ಅಥವಾ ನಿನ್ನ ಕರಾಳ ಭೂತಕಾಲವನ್ನ ತಿಳ್ಕೊಳ್ಳೋದ್ರಿಂದಾಗ್ಲಿ ನನ್ ಮನ್ಸು ಬದಲಾಗಲ್ಲ ಅನ್ವಿತಾ. ನನ್ಗೆ ಈ ಜಗತ್ನಲ್ಲಿ ಪ್ರೀತಿ ಮತ್ತೆ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರೀತಿಸೋದಿಕ್ಕೆ ನನ್ಗೆ ಒಂದೇ ಒಂದು ನಿಯಮ ಇದೆ. ನಿನ್ನಲ್ಲಿರುವ ಎಲ್ಲವನ್ನ, ನಿನ್ನ ಪ್ರತಿಯೊಂದು ನೋವನ್ನು ನಾನ್ ಸ್ವೀಕರಿಸ್ತೀನಿ. ಆಶಿಕ್ನ ಮಾತುಗಳು ಕಿವಿಗ್ ಬೀಳ್ತಾ ಇದ್ದಂತೆ ಅನ್ವಿತಾ ತನ್ನ ಕಣ್ಣುಗಳನ್ನ ತೆರೆದ್ಲು. ಭಾವನೆಗಳ ಆವೇಶದಲ್ಲಿ ತಾನು ತಪ್ಪು ಮಾಡಿದೆನೆಂದು ಅವಳಿಗೆ ತಕ್ಷಣ ಅರಿವಾಯ್ತು. ಗಾಬರಿಯಿಂದ ಆಶಿಕ್ನ ಹಿಡಿತದಿಂದ ಬಿಡಿಸ್ಕೊಂಡು ಎದ್ ನಿಂತ್ಲು. ಮುಖ ತಿರುಗಿಸ್ಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದ್ಲು, ಆಶಿಕ್, ಯಾವುದೇ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ನಮ್ ನಡುವೆ ಈಗ ನಡೆದುದು ಕೇವಲ ಒಂದು ಕ್ಷಣದ ತಪ್ಪು. ಅದಕ್ಕಾಗಿ ನನ್ಗೆ ನಿಜವಾಗಿಯೂ ವಿಷಾದ ಇದೆ. ನೀವ್ ಅಂದ್ಕೊಂಡಂತೆ ಏನೂ ಅಲ್ಲ. ನನ್ಗೆ ನಿಮ್ ಮೇಲೆ ಯಾವುದೇ ಭಾವನೆಗಳಿಲ್ಲ. ಇದೆಲ್ಲವನ್ನ ಮರೆತು ನಿಮ್ ಜೀವನದಲ್ಲಿ ನೀವು ಮುಂದುವರಿರಿ. ಇದು ಕೇವಲ 1 ತಿಂಗಳು ಅಗ್ರಿಮೆಂಟ್ ಅಷ್ಟೇ. ಆಮೇಲೆ ನೀವು ನಿಮ್ಮ ದಾರಿಯಲ್ಲಿ ಹೋಗಬಹುದು. ಭಾವನೆಗಳ ಪ್ರಭಾವದಿಂದ ತೆಗೆದುಕೊಳ್ಳೋ ನಿರ್ಧಾರಗಳು ಕೇವಲ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ನನ್ನ ಮಕ್ಕಳನ್ನ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಮಕ್ಕಳನ್ನ ದಾಳವಾಗಿಟ್ಕೊಂಡು ನನ್ನನ್ನ ತಲುಪೋಕೆ ಪ್ರಯತ್ನಿಸಿದ್ರೆ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಅನ್ವಿತಾಳ ಮನಸ್ಸಿನಲ್ಲಿ ನಡೀತಾ ಇದ್ದ ಸಂಘರ್ಷ ಆಶಿಕ್ಗೆ ಚೆನ್ನಾಗಿ ಅರ್ಥ ಆಯ್ತು. 3 ವರ್ಷಗಳ ಹಳೆಯ ಸಂಬಂಧ ಮುರಿದು ಬಿದ್ದಾಗ ಆದ ಗಾಯ, 1 ವರ್ಷದ ಭ್ರಮೆಯ ಪ್ರೀತಿ ಅವಳನ್ನ ಇಷ್ಟು ಕಠೋರವಾಗಿಸಿತ್ತು. ತನ್ನ ಮತ್ತು ಮಕ್ಕಳ ಭವಿಷ್ಯ ಮತ್ತೆ ಹಾಳಾಗಬಾರ್ದು ಎಂಬ ಭಯ ಅವಳನ್ನ ಕಟ್ ಹಾಕಿತ್ತು. ಆಶಿಕ್ ಶಾಂತವಾಗಿ ಎದ್ದು ನಿಧಾನವಾಗಿ ಅನ್ವಿತಾಳ ಬಳಿ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟ. ಸರಿ, ತುಂಬಾ ತಡವಾಗಿದೆ. ನಾನು ಹೇಳೋದನ್ನ ನೀನೀಗ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ನಿನ್ಗೆ ವಿಶ್ರಾಂತಿ ಬೇಕು. ಒಬ್ಬ ತಾಯಿಯಾಗಿ ನೀನು ಹೀಗೆ ಯೋಚಿಸೋದು ಸಂಪೂರ್ಣ ನ್ಯಾಯಸಮ್ಮತ. ನಿನ್ ನಿರ್ಧಾರವನ್ನ ನಾನ್ ಗೌರವಿಸ್ತೀನಿ. ನಿನಗಾಗ್ಲಿ ನಿನ್ನ ಮಕ್ಳಿಗಾಗ್ಲಿ ನೋವಾಗುವ ಯಾವುದೇ ಕೆಲಸವನ್ನ ನಾನ್ ಮಾಡಲ್ಲ. ಈಗ ಇದೆಲ್ಲವನ್ನ ಮನಸ್ಸಿಂದ ತೆಗೆದುಹಾಕಿ ಹೋಗು ಮಲ್ಕೋ. ಹಾಗೆ ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆಶಿಕ್ನ ಈ ಪ್ರಬುದ್ಧ ವರ್ತನೆ ನೋಡಿ ಅನ್ವಿತಾ ಮೂಕ ವಿಸ್ಮಿತಳಾದ್ಲು. ಅಷ್ಟೊಂದು ಕೋಪದ ಮಾತುಗಳನ್ನಾಡಿದ್ರು ಅವನು ಶಾಂತವಾಗಿದ್ದದ್ದು ಅವಳಿಗೆ ಆಶ್ಚರ್ಯ ತಂತು. ಆಗ ಬೆಳಗಿನ ಜಾವ ಸುಮಾರು 3 ಗಂಟೆಯಾಗಿತ್ತು. ಅನ್ವಿತಾ ತನ್ನ ಕೋಪ ಮತ್ತು ಗೊಂದಲಗಳನ್ನೇ ಮುಖದಲ್ಲಿ ಹೊತ್ಕೊಂಡು ಆಶಿಕ್ನ ಫ್ಲಾಟ್ನಿಂದ ಹೊರಬಂದು ತನ್ನ ಮನೆ ಸೇರ್ಕೊಂಡ್ಲು. ಬಾಗ್ಲನ್ನ ಸದ್ದಿಲ್ದೆ ಲಾಕ್ ಮಾಡಿ ತನ್ನ ರೂಮ್ಗೆ ಹೋದ್ಲು. ಅನ್ವಿತಾ ತನ್ನ ಸ್ವಂತ ಮನೆಗೆ ಈ ರೀತಿ ಕಳ್ಳಿಯಂತೆ ನುಸುಳಿದ್ದು ಇದೇ ಮೊದಲು. ಅದಕ್ಕೆ ಅವಳಿಗೆ ತುಂಬಾ ವಿಚಿತ್ರ ಅನಿಸ್ತಿತ್ತು. ಸದ್ದಿಲ್ದೆ ಬಂದು ಬೆಡ್ರೂಮ್ನಲ್ಲಿ ಮಲ್ಗಿದ್ಲು. ಆದ್ರೆ ನಿದ್ರೆ ಅವಳ ಕಣ್ಗಳಿಂದ ಸಂಪೂರ್ಣ ಮಾಯವಾಗಿತ್ತು. ದಿನವಿಡೀ ಏನೆಲ್ಲ ನಡೆದು ಹೋಯ್ತು. ಆದ್ರೆ
ಸ್ವಲ್ಪ ಸಮಯದ ಹಿಂದೆ ಆಶಿಕ್ ಜೊತೆ ಕಳೆದ ಆ ಸಾಮೀಪ್ಯದ ಕ್ಷಣಗಳನ್ನ ಅವಳಿಂದ ಮರೆಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅನ್ವಿತಾಗೆ ತನ್ನ ಮನಸ್ಸಿನ ಸ್ಥಿತಿ ನೋಡಿ ಆಶ್ಚರ್ಯವೇನೂ ಆಗ್ಲಿಲ್ಲ. ಯಾಕಂದ್ರೆ ಅವಳ ಹೃದಯ ಆಶಿಕ್ ಹೊರತುಪಡಿಸಿ ಬೇರೆ ಯಾರಿಗೂ ಬಡಿಯೋಕೆ ಕಲ್ತಿರ್ಲಿಲ್ಲ. ಅವನು ಅವಳ ಜೊತೆ ಇಲ್ದೇ ಇರ್ಬಹುದು, ಆದ್ರೆ ಅವನ ನೆನಪಿಲ್ಲದೆ ಒಂದು ಕ್ಷಣವೂ ಇರ್ಲಿಲ್ಲ. ಅನ್ವಿತಾಳ ಜೀವನದಲ್ಲಿ ಆಯುಷ್ ಇರೋದೇ ಇದಕ್ಕೆ ಜೀವಂತ ಸಾಕ್ಷಿ. ಇಡೀ ಸಮಾಜದ ಕೆಟ್ಟ ಕಣ್ಣುಗಳು, ಮೂದಲಿಕೆಗಳನ್ನ ಎದುರಿಸಿ ಆ ಮಗುವನ್ನ ತನ್ನ ಜೀವನದಲ್ಲಿ ಉಳಿಸ್ಕೊಂಡಿದ್ದೆ ಆಶಿಕ್ನ ಪ್ರೀತಿಯ ಗುರುತಾಗಿ. ಒಬ್ಬ ಮಹಿಳೆ ಕೇವಲ ಪ್ರೀತಿ ಅಥವಾ ಆರ್ಥಿಕ ಭದ್ರತೆಯನ್ನ ಮಾತ್ರ ಬಯಸೋದಿಲ್ಲ, ತನ್ನ ಅಸ್ತಿತ್ವಕ್ಕೆ ಗೌರವ ಮತ್ತು ಸಮಾನತೆಯನ್ನ ಬಯಸ್ತಾಳೆ. ತನ್ನ ಅಪೂರ್ಣತೆಗಳ ಜೊತೆನೆ ತನ್ನನ್ನ ಸ್ವೀಕರಿಸುವ ಸಂಗಾತಿಯನ್ನ ಎದುರು ನೋಡ್ತಾಳೆ. ಅಂತಹ ಕೆಲವೇ ವ್ಯಕ್ತಿಗಳಲ್ಲಿ ಆಯುಷ್ ಜೋಯಿಶ್ ಒಬ್ನಾಗಿದ್ದ. ಸಾವಿರ ಪ್ರಯತ್ನಗಳ ಹೊರತಾಗಿಯೂ ಅವನ ಸಾಮೀಪ್ಯದಲ್ಲಿ ತನ್ನ ಹೃದಯ ಕರಗ್ತಿರೋದನ್ನ ಕಂಡು ಅನ್ವಿತಾ ಮೊದಲು ದಿನದಿಂದಲೂ ಹೆದರ್ತಾ ಇದ್ಲು. ಆಶಿಕ್ ಬಂದು ಕೇವಲ 1 ದಿನವಾಗಿದೆ, ಇನ್ನೂ 1 ತಿಂಗಳು ಬಾಕಿ ಇದೆ. ನಾಳೆಯಿಂದ ಯಾವುದೇ ಬೆಲೆ ತೆತ್ತಾದ್ರೂ ಆಶಿಕ್ನಿಂದ ದೂರ ಇರಬೇಕು ಅಂತ ತನಗ್ ತಾನೇ ಗಟ್ಟಿಯಾಗಿ ಹೇಳ್ಕೊಳ್ತಾ ಕಣ್ಮುಚ್ಚಿದ್ಲು. ಮತ್ತೊಂದೆಡೆ ಆಶಿಕ್ ಆ ದುಸ್ವಪ್ನದಲ್ಲಿ ಅನ್ವಿತಾಳ ಭಯಭೀತ ಮುಖವನ್ನ ನೆನೆಸ್ಕೊಳ್ತಾ ಇದ್ದ. ವಿರಾಜ್, ನನ್ನನ್ನ ಬಿಟ್ಬಿಡು ಎಂತ ಅವಳು ಕಿರುಚಿದ ಮಾತುಗಳು ಅವನ ಕಿವಿಯಲ್ಲೇ ಗುಂಗಾಗ್ತಾ ಇದ್ವು. ಅವಳ ಹಿಂದಿನ ಜೀವನದಲ್ಲಿ ಅಂತಹದ್ದೇನೋ ಕ್ರೂರ ಘಟನೆ ನಡೆದಿದೆ ಅಂತ ಅವನಿಗೆ ಸ್ಪಷ್ಟವಾಯಿತು. ಜೊತೆಗೆ ಅವನ ಮನಸ್ಸಿನಲ್ಲಿ ರಿಹಾನ್ ಬಗ್ಗೆನೂ ಗೊಂದಲ ಇತ್ತು. ಕಾಲೇಜ್ ದಿನಗಳಲ್ಲಿ ಅನ್ವಿತಾಗೆ ಮದ್ವೆಯಾಗಿದ್ರು, ಮಕ್ಕಳಿರ್ಲಿಲ್ಲ ಅಂತ ನಿಹಾರಿಕಾ ಹೇಳಿದ್ರು. ಹಾಗಾಗಿ ರಿಹಾನ್ ಅವಳ ಬಯೋಲಾಜಿಕಲ್ ಮಗನಾಗಿರೋಕೆ ಸಾಧ್ಯ ಇಲ್ಲ. ಆದ್ರೂ ಅವರಿಬ್ರು ಬಾಂಧವ್ಯ ಅಷ್ಟು ಗಟ್ಟಿಯಾಗಿದೆ. ಅನ್ವಿತಾಳ ಮನಸ್ಸನ್ನ ಗೆಲ್ಬೇಕಾದ್ರೆ ತಾನು ಮೊದಲು ರಿಹಾನ್ನನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಡಾಕ್ಟರ್ ರಿಷಬ್ ಮಾತ್ರ ಸಹಾಯ ಮಾಡಬಲ್ರು ಅಂತ ಅನ್ಕೊಂಡು ಆಶಿಕ್ ಮಲ್ಗೋಕೆ ಹೋದ. ಮರುದಿನ ಬೆಳಿಗ್ಗೆ ಡೋರ್ಬೆಲ್ ನಿರಂತರವಾಗಿ ರಿಂಗ್ ಆಗ್ತಿದ್ದ ಶಬ್ದಕ್ಕೆ ಆಶಿಕ್ ಎಚ್ಚರಗೊಂಡ. ನಿದ್ರೆಗೆ ಭಂಗವಾದ್ರೆ ಸಹಿಸದ ಆಶಿಕ್ ಬೇಸರದಿಂದಲೇ ಎದ್ದು ಹೋಗಿ ಬಾಗ್ಲು ತೆರೆದ. ಎದುರಿಗೆ ಸೀರೆ ತರಿಸಿದ ಒಬ್ಳು ಮಹಿಳೆ ನಿಂತಿದ್ಲು. ನೀವು ಆಕಾಶ್ ಸರ್ ಅಲ್ವಾ? ಆ ಮೇಡಮ್ ನನ್ನನ್ನ ನಿಮ್ ಮನೆಗೆ ಅಡಿಗೆ ಮತ್ತೆ ಕ್ಲೀನಿಂಗ್ ಕೆಲ್ಸಕ್ಕೆ ಕಳ್ಸಿದ್ದಾರೆ. ಇವತ್ ಸ್ವಲ್ಪ ಲೇಟ್ ಆಯ್ತು, ನಾಳೆಯಿಂದ ಬೆಳಿಗ್ಗೆ 9ಕ್ಕೆ ಬರ್ಬಿಡ್ತೀನಿ ಅಂದ್ಲು. ಆಶಿಕ್ಗೆ ಆಶ್ಚರ್ಯ ಆಯ್ತು. ಇವಳನ್ನ ಯಾರು ಕಳ್ಸಿದ್ದು ಅಂತ ಯೋಚಿಸುವಷ್ಟರಲ್ಲಿ ಎದುರಿನ ಫ್ಲಾಟ್ನಿಂದ ರೇಖಾಜಿ ಹೊರಗಡೆ ಬಂದ್ರು. ಆಕಾಶ್, ಇವಳು ಆಶಾ, ನನ್ನ ಹಳೆಯ ಪರಿಚಯಸ್ಲು. ಅನ್ವಿತಾ ಹೇಳಿದ್ಲು ಅಂತ ನಾನೇ ಕರೆದೆ. ನಿನ್ಗೆ ಅಡಿಗೆ ಮಾಡೋಕ್ ಬರಲ್ಲ, ಹೊರಗಡೆ ತಿಂದ್ರೆ ಹುಷಾರಿಲ್ಲದೆ ಹೋಗುತ್ತೆ ಅಂತ ಇವಳನ್ನ ಅಡಿಗೆಗಿಟ್ಟಿದ್ದೀನಿ ಅಂದ್ರು ಅಮ್ಮ. ತನ್ಮೇಲೆ ಯಾವುದೇ ಭಾವನೆಗಳಿಲ್ಲ ಅಂತ ಹೇಳಿದ ಅನ್ವಿತಾ ಒಳಗೊಳಗೆ ತನ್ನ ಬಗ್ಗೆ ಇಷ್ಟು ಒಂದು ಕೇರ್ ಮಾಡ್ತಿರೋದನ್ನ ನೋಡಿ ಆಶಿಕ್ಗೆ ಮುಗುಳ್ನಗೆ ಬಂತು. ಅವನು ಮೌನವಾಗಿ ತಲೆಯಾಡಿಸಿ ಆಶಾಗೆ ಒಳಗ್ ಬರೋಕೆ ದಾರಿ ಮಾಡಿಕೊಟ್ಟ. ಅಂದು ಇಡೀ ದಿನ ಆಶಿಕ್ ಮತ್ತು ಅನ್ವಿತಾ ಮುಖಾಮುಖಿ ಭೇಟಿಯಾಗ್ಲಿಲ್ಲ. ಆಶಿಕ್ ಕೂಡ ಅವಳಿಗೆ ಇಷ್ಟ ಇಲ್ಲದೆ ಒತ್ತಾಯಿಸೋಕೆ ಹೋಗ್ಲಿಲ್ಲ. ಸಂಬಂಧಗಳಲ್ಲಿ ಇನ್ನೊಬ್ಬರ ಸ್ಪೇಸ್ ಗೌರವಿಸೋದು ಎಷ್ಟು ಮುಖ್ಯ ಅಂತ ಅವನಿಗೆ ತಿಳಿದಿತ್ತು. ಹಿಂದಿನ ರಾತ್ರಿ ನಡೆದ ಘಟನೆಯ ನಂತರ ಅನ್ವಿತಾಗೆ ಮುಜುಗರ ಉಂಟು ಮಾಡೋಕೆ ಅವನು ಬಯಸ್ಲಿಲ್ಲ. ಆ ದಿನಗಳಲ್ಲಿ ಆಶಿಕ್ ಮನೆಯಲ್ಲೇ ಇದ್ಕೊಂಡು ಆಫೀಸ್ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದ. ಡಾಕ್ಟರ್ ರಿಷಬ್ 4 ದಿನಗಳ ಸೆಮಿನಾರ್ಗೆ ಹೋಗಿದ್ರಿಂದ ಅವರ ಭೇಟಿಗೆ ಕಾಯ್ಬೇಕಾಗಿತ್ತು. ಈ ಮಧ್ಯೆ ಮಕ್ಕಳ ಜೊತೆ ಒಳ್ಳೆಯ ಬಾಂಡಿಂಗ್ ಬೆಳೆಸ್ಕೊಳ್ಳೋಕೆ ಶುರು ಮಾಡ್ದ. ಸಂಜೆ 6 ಗಂಟೆಯಾಗ್ತಾ ಇದ್ದಂತೆ ರಿಹಾನ್ ಮತ್ತೆ ಆಯುಷ್ ಆಶಿಕ್ ಮನೆಗೆ ಬಂದು ಆಟ ಆಡ್ತಾ ಇದ್ರು. ಮಕ್ಕಳು ಆಶಿಕ್ ಜೊತೆ ಕ್ಲೋಸ್ ಆಗ್ತಿರೋದು ಅನ್ವಿತಾಗೆ ಒಳಗೊಳಗೆ ಆತಂಕ ತರ್ತಿದ್ರು. ಅವನನ್ನ ತಡೆಯೋಕೆ ಅವಳಿಗೆ ಯಾವುದೇ ಕಾರಣ ಸಿಗ್ಲಿಲ್ಲ. ಅವನು ಮಕ್ಕಳ ಮೇಲೆ ದುಬಾರಿ ಗಿಫ್ಟ್ಗಳನ್ನ ಸುರಿಯದೆ ಕೇವಲ ತನ್ನ ಪ್ರೀತಿ ಮತ್ತು ಸಮಯವನ್ನ ಕೊಟ್ಟು ಅವರೊಂದಿಗೆ ಬೆರೀತಾ ಇದ್ದ. ಇವತ್ತು ಮಕ್ಕಳು ತಮ್ಮ ಹೋಮ್ವರ್ಕ್ ಮಾಡ್ಕೊಳ್ಳೋಕೆ ಆಶಿಕ್ ಮನೆಗೆ ಹೋಗಿದ್ರು. ಅನ್ವಿತಾ ಕೋಪ ಮತ್ತೆ ಗೊಂದಲದಿಂದ ಬಾಲ್ಕನಿಯಲ್ಲಿ ಅಡ್ಡಾಡ್ತಾ ಇದ್ಲು. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಯ್ತು. ಅಮ್ಮ ಬಾಗ್ಲು ತೆರೆದಾಗ ರಿಧಿಮಾ ಒಳಗ್ ಬಂದ್ಲು. ಸಂಡೇ ಆದ್ರೂ ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ನಿಮ್ಮ ಇಬ್ರು ಪುಟ್ಟ ರಾಕ್ಷಸರು ಎಲ್ಲೋದ್ರು?
ಅಂತ ನಗ್ತಾ ಕೇಳಿದ್ಲು ರಿಧಿಮಾ. ಸಾಮಾನ್ಯವಾಗಿ ಸಂಡೆ ಅಂದ್ರೆ ಇಡೀ ಹಾಲ್ ಆಟಿಕೆಗಳಿಂದ ಚೆಲ್ಲಾಪಿಲ್ಲಿಯಾಗಿರ್ತಾ ಇತ್ತು. ಸೋಫಾ ಕುಶನ್ಗಳು ಕೆಳಗ್ ಬಿದ್ದಿರ್ತಿದ್ವು. ಆದ್ರೆ ಇವತ್ತು ಮನೆ ತುಂಬಾ ನೀಟಾಗಿತ್ತು. ಅನ್ವಿತಾ ಬಾಲ್ಕನಿಯಲ್ಲಿ ಟೀ ಕುಡಿತಾ ಕುಳಿತಿದ್ಲು. ಅನ್ವಿತಾ ರಿಧಿಮಾಳನ್ನ ನೋಡಿ, ಅದೆಲ್ಲ ಇರ್ಲಿ ಮೇಡಮ್, ಕಳೆದ 3 ದಿನಗಳಿಂದ ಎಲ್ ಮಾಯವಾಗಿದ್ರಿ? ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ರಿಷಬ್ ಅವರು ಸೆಮಿನಾರ್ಗೆ ಹೋಗಿದ್ದಾರೆ ಅಂತ ನೀವು ಬ್ಯುಸಿ ಆಗ್ಬಿಟ್ರಾ ಅಂದ್ಲು. ಇದನ್ನ ಕೇಳಿ ರಿಧಿಮಾ ಮುಖ ಬಾಡಿಸ್ಕೊಂಡು ತನ್ನ ಬ್ಯಾಗ್ ಅನ್ನ ಸೋಫಾ ಮೇಲೆ ಎಸ್ದು ಬಂದು ಅವಳ ಪಕ್ಕ ಕುಳಿತುಕೊಂಡ್ಲು. ನಾನು ನನ್ನ ಲೈಫ್ನಲ್ಲಿ ಮುಂದೆ ಹೋಗೋಕೆ ಟ್ರೈ ಮಾಡ್ತಿದ್ದೆ. ಕೆಲವೊಮ್ಮೆ ನೀನ್ ಹೇಳೋದು ಸರಿ ಅನ್ಸುತ್ತೆ ಕಣೆ. ಈ ಗಂಡಸರೆಲ್ಲ ಒಂದೇ, ಬರೀ ಸ್ವಾರ್ಥಿಗಳು ಅಂದ್ಲು ಬೇಸರದಿಂದ. ಅನ್ವಿತಾಗೆ ಅವಳ ದುಃಖ ನೋಡಿ ನಗು ಬಂತು. ಸೋಫಾದಲ್ಲಿ ಅವಳ ಪಕ್ಕದಲ್ಲೇ ಕುಳಿತು ಟೀ ಹೀರುತ್ತಾ ಕೇಳಿದ್ಲು, ಮತ್ತೆ ರಾಜೀವ್ ಅವ್ರ ಜೊತೆ ಜಗಳ ಮಾಡ್ಕೊಂಡ್ಯಾ? ಎಷ್ಟು ಗಂಟೆಯಿಂದ ಬ್ರೇಕಪ್ ಆಗಿದೆ? ಆ ಬಡಪಾಯಿಗೆ ಈ ಬಾರಿ ಏನ್ ಮಾಡ್ದೆ? ರಿಧಿಮಾ ಕಣ್ಣುಗಳನ್ನ ಅಗಲಿಸಿ ಅನ್ವಿತಾಳನ್ನ ದಿಟ್ಟಿಸಿ ನೋಡಿದ್ಲು. ಅನ್ವಿತಾ ನಗ್ತಾ, ಹೇಯ್, ನಾನ್ ಸುಮ್ನೆ ಕೇಳಿದ್ದು ಅಂತ ಮಾತು ಮುಗಿಸೋ ಮುನ್ನವೇ ರಿಧಿಮಾ ಸೋಫಾ ಕುಶನ್ ತೆಗೆದು ಅವಳಿಗೆ ಹೊಡೆಯೋಕೆ ಬಂದ್ಲು. ನಂತರ ಕಿಚನ್ ಕಡೆ ಮುಖ ಮಾಡಿ, ಅಮ್ಮ, ನಂಗೆ ತುಂಬಾ ಹಸುವಾಗ್ತಿದೆ, ಏನಾದ್ರೂ ತಿನ್ನೋ ಕೊಡಿ, ಇಲ್ಲಾಂದ್ರೆ ನಿಮ್ ಮಗಳು ತನ್ನ ಮಾತಿನ ಚಾಟಿ ಏಟಿನಿಂದಲೇ ನನ್ ಹೊಟ್ಟೆ ತುಂಬಿಸ್ಬಿಡ್ತಾಳೆ. ಇವಳು ನನ್ನ ಫ್ರೆಂಡೋ ಅಥವಾ ಆ ರಾಜೀವ್ನ ವಕೀಲಳೋ ಗೊತ್ತಿಲ್ಲ ಅಂದ್ಲು ಮುನಿಸಿನಿಂದ. ಅಮ್ಮ ಮತ್ತು ಅನ್ವಿತಾ ಇಬ್ರು ನಕ್ರು. ನಂತರ ಅನ್ವಿತಾ ರಿಧಿಮಾಳ ಹೆಗ್ಲು ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಗಂಭೀರವಾಗಿ ಕೇಳಿದ್ಲು, ಏನಾಯ್ತು ರಿಧಿ? ರಾಜೀವ್ ಅವರು ನಿಜವಾಗಿಯೂ ಏನಾದ್ರು ಅಂದ್ರಾ? ಯಾಕಿಷ್ಟೊಂದು ಕೋಪದಲ್ಲಿದ್ಯಾ? ಈಗಾಗ್ಲೇ ಮನಸ್ಸು ಭಾರವಾಗಿದ್ದ ರಿಧಿಮಾ ಅನ್ವಿತಾಳನ್ನ ನೋಡಿ ಕೋಪ ಮತ್ತು ನೋವಿನ ಮಿಶ್ರಣದ ಧ್ವನಿಯಲ್ಲಿ ಹೇಳೋಕೆ ಶುರು ಮಾಡಿದ್ಲು. ಅದೇ ನನ್ನ ಸಮಸ್ಯೆ ಅನ್ವಿತಾ. ಕನಿಷ್ಠ ಏನಾದ್ರೂ ಹೇಳು. ನೀನ್ ಎಲ್ಲವನ್ನ ನಿನ್ ಮನಸ್ಸಿನಲ್ಲೇ ಇಟ್ಕೊಳ್ಬೇಕು. ಎಲ್ಲವನ್ನ ಒಂಟಿಯಾಗಿಯೇ ಎದುರಿಸಿ ಹೀರೋ ಆಗ್ಬೇಕು ಅಂತ್ಯಾ? ಹೌದು, ಕಳೆದ 10 ದಿನಗಳಿಂದ ನನಗೆ ಜ್ವರ ಬರ್ತಿತ್ತು. ಟೆಸ್ಟ್ ನಲ್ಲಿ ಟೈಫಾಯ್ಡ್ ಅಂತ ಗೊತ್ತಾಯ್ತು. ಆದ್ರೆ ಆ ರಾಜೀವ್ ನನಗೆ ತಿಳಿಸೋ ಧೈರ್ಯವನ್ನೇ ಮಾಡ್ಲಿಲ್ಲ. ನಿನ್ನೆ ಮಧ್ಯಾಹ್ನ ನನ್ನ ಪ್ರೆಸೆಂಟೇಶನ್ ಸಕ್ಸಸ್ ಸೆಲೆಬ್ರೇಟ್ ಮಾಡೋಕೆ ಅವನ್ ಮನೆಗೆ ಹೋಗದೆ ಇದ್ದಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಯಾಕೆ ಹೇಳಿಲ್ಲ ಅಂತ ಕೇಳಿದ್ದಕ್ಕೆ ಅವನು ನಾಚಿಕೆ ಇಲ್ದೆ ನಗ್ತಾ ಏನ್ ಹೇಳ್ದ ಗೊತ್ತಾ? ಈಗ ಹೇಳುವಾಗ ರಿಧಿಮಾಳ ಸಿಟ್ಟು ಪ್ರೀತಿಯ ಮುನಿಸಾಗಿ ಬದಲಾಯಿತು. ಅವಳು ಗಂಟ್ಲು ಕಟ್ಕೊಂಡ್ ಬಂತು. ಸ್ವಲ್ಪ ನಿಲ್ಸಿ ಅವಳು ಅನ್ವಿತಾಗೆ ಹೇಳಿದ್ಲು, ನನ್ನ ಡ್ರೀಮ್ ಜಾಬ್ ಮತ್ತೆ ಪ್ರಮೋಷನ್ಗಾಗಿ ನಾನು 3 ತಿಂಗಳಿಂದ ಅಷ್ಟು ಕಷ್ಟಪಟ್ಟು ರೆಡಿ ಮಾಡಿದ ಪ್ರೆಸೆಂಟೇಶನ್ ಹಾಳಾಗಬಾರ್ದು ಅಂತ ಅವ್ನು ನನಗೆ ಹೇಳಿಲ್ವಂತೆ. ಅವನ ಅನಾರೋಗ್ಯದ ಬಗ್ಗೆ ಕೇಳಿದ್ರೆ ನಾನು ಟೆನ್ಷನ್ ಮಾಡ್ಕೊಳ್ತೀನಂತ ಮುಚ್ಚಿಟ್ನಂತೆ. ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ನಾನು 5 ನಿಮಿಷ ಮಾತಾಡ್ದಾಗ್ಲೆಲ್ಲ ನಗ್ತಾ ನಾರ್ಮಲ್ ಆಗಿ ಮಾತಾಡ್ತಿದ್ದ. ಅದಕ್ಕೆ ನಾನು ಇಂತಹ ಸ್ವಾರ್ಥಿ ಮನುಷ್ಯನನ್ನ ಮದ್ವೆ ಆಗಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡೆ. ಅನ್ವಿತಾಗೆ ರಿಧಿಮಾಳ ಕೋಪದ ಹಿಂದಿದ್ದ ಅಪಾರ ಪ್ರೀತಿ ಮತ್ತು ಕಾಳಜಿ ಅರ್ಥ ಆಯಿತು. ಒಂದ್ ಮಾತನ್ನು ಆಡದೆ ಭಾವುಕಳಾಗಿದ್ದ ರಿಧಿಮಾಳನ್ನ ತಪ್ಕೊಂಡು ಸಮಾಧಾನ ಪಡಿಸಿದ್ಲು. ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದು, ನೀನ್ ನಾಟಕ ಮಾಡಿದ್ ಸಾಕು, ಮೊದಲು ರಾಜೀವ್ ಅವ್ರಿಗೆ ಕಾಲ್ ಮಾಡು. ಅವನು ಚಿಂತೆಯಲ್ಲಿರ್ತಾರೆ. ಹೇಗೋ ಅವರಿಗೆ ಹುಷಾರಿಲ್ಲ. ನೀನ್ ಜಗಳ ಆಡಿ ಅವ್ರನ್ನ ಇನ್ನಷ್ಟು ಅಸ್ವಸ್ಥಗೊಳಿಸ್ಬೇಡ ಅಂದ್ಲು. ರಿಧಿಮಾ ಕಣ್ಣುಗಳನ್ನ ಅಗಲಿಸಿ, ಅನ್ವಿ, ನೀನು ನನ್ ಕಡೆನೋ ಅಥವಾ ಅವನ ಕಡೆನೋ ಅಂತ ಕಿರಿಕಿರಿಯಿಂದ ಕೇಳಿದ್ಲು. ಅನ್ವಿತಾ ಟೀ ಕಪ್ ಎತ್ಕೊಂಡು ಕಿಚನ್ ಕಡೆ ಹೋಗ್ತಾ, ನಾನು ಯಾರ ಕಡೆನೂ ಅಲ್ಲ, ನಾನು ಪ್ರೀತಿ ಕಡೆ ಇದ್ದೀನಿ. ನಿಮ್ಮನ್ನ ಪ್ರೀತಿಸೋದರ ಜೊತೆಗೆ ನಿಮ್ಮ ಭಾವನೆಗಳನ್ನ ಗೌರವಿಸುವ ವ್ಯಕ್ತಿ ಸಿಗೋದು ಅದೃಷ್ಟ. ಅಂಥವ್ರನ್ನ ಕಳ್ಕೋಬಾರ್ದು ಅಂದ್ಲು. ಕಿಚನ್ ಸಿಂಕ್ ನಲ್ಲಿ ತರಕಾರಿ ತೊಳಿತಿದ್ದ ರಿಧಿಮಾ ತಕ್ಷಣ ಅನ್ವಿತಾಳನ್ನ ಕೇಳಿದ್ಲು, ಸರಿ, ಹಾಗಿದ್ರೆ ನಿನ್ನ ಅದೃಷ್ಟವನ್ನ ನೀನ್ ಯಾಕೆ ದೂರ ತಳ್ತಿದ್ಯಾ ಅನ್ವಿತಾ? ಪ್ರೀತಿ ಕಡೆ ಇರೋ ನಿನ್ಗೆ ಪ್ರೀತಿಯಲ್ಲಿ ಬೀಳೋಕೆ ಯಾಕಿಷ್ಟೊಂದು ಭಯ? ರಿಧಿಮಾಳ ಮಾತ್ ಕೇಳಿ ಅನ್ವಿತಾಳ ಕೈಗಳು ಹಾಗೆ ನಿಂತು ಹೋದ್ವು. ಅವಳಿಗೆ ಏನ್ ಉತ್ತರಿಸ್ಬೇಕು ಅಂತ ತೋಚ್ಲಿಲ್ಲ.